ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC ಗ್ರೂಪ್ ಬಿ HK ನೇಮಕಾತಿ 2024 ಏನು 50 ಹುದ್ದೆಗಳ ಒಂದು ನೇಮಕಾತಿ ಆಗಿತ್ತು ಸ್ನೇಹಿತರೆ. ಇದರ ಒಂದು ಪೇಪರ್ 1 ಬಂದುಬಿಟ್ಟು 23/2/2025 ನಡೆದರೆ ಪೇಪರ್ 2 ಬಂದುಬಿಟ್ಟು 2/3/2025 ನಡೀತು. ಈಗ ಆ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಯಾವ ಒಂದು ಲೆವೆಲಲ್ಲಿವೆ ಎಂಬುದನ್ನು ಆಧಾರದ ಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ಇವತ್ತು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಇಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನೀವು ಜಾಬು ಫಿಕ್ಸು ಅಥವಾ ಪಕ್ಕಾ ಅಂತೇಳಿ ಹಾಕಿರುವಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ನಾನು ಇನ್ನೂ ಕೀ ಆನ್ಸರ್ ಬಿಟ್ಟಿಲ್ಲ, ಬಟ್ ನೀವು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ಬೋದು ಕೀ ಆನ್ಸರು. ಅದರ ಆಧಾರದ ಮೇಲೆಯೇ ನಾನು ಕಟ್ ಆಫನ್ನು ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ನೀವು ಎಷ್ಟು ಒಂದು ಟಚ್ ಮಾಡಿದ್ದೀರಿ ಅಂಥೇಳಿ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಎಷ್ಟು ಸರಿ ಉತ್ತರಗಳನ್ನ ನೀವು ಹಾಕಿದ್ದೀರಿ ಅಂಥೇಳಿ. ಆ ಒಂದು ದೃಷ್ಟಿಯಿಂದ ಈ ಒಂದು ಪೇಪರ್ ಲೆವೆಲು ಮತ್ತು ಕೆಲವೊಂದು ಪೋಲ್ಗಳ ಆಧಾರದ ಮೇಲೆ ಈ ಒಂದು ಕಟ್ ಆಫನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಇಲ್ಲಿವರೆಗೂ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಬಳಗ ಅಂತೇಳಿ ಕಾಣುತ್ತೆ ಸ್ನೇಹಿತರೆ. ಅದು ಕೇವಲ 29 ರೂಪಾಯಿಗಳು ಮಾತ್ರ. ಅದನ್ನು ನೀವು ಖರೀದಿ ಮಾಡಿ ನಮ್ಮನ್ನು ಸಪೋರ್ಟನ್ನು ಮಾಡಬಹುದು. ಈಗಾಗಲೇ ಸುಮಾರು ಒಂದು ಮೆಂಬರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪಲ್ಲಿ ಜಾಯ್ನ್ ಆಗಿದ್ದಾರೆ. ನೀವು ಸಹ ಜಾಯ್ನ್ ಆಗಿ ಸಪೋರ್ಟನ್ನು ಮಾಡಿ, ಅಥವಾ ಈ ಒಂದು ವಿಡಿಯೋಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕವೂ ಸಹ ನಮ್ಮನ್ನು ಸಪೋರ್ಟನ್ನು ಮಾಡಿ. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ಗಮನಿಸ್ಬೋದು KPSC ಗ್ರೂಪ್ ಬಿ HK ಕ್ಯಾಟಗರಿ ವೈಸು ಮೇಲ್ ಆ್ಯಂಡ್ ಫೀಮೇಲು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹಾಕಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಟಗರಿ ವೈಸು ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು 100% ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಅಂತಂದರೆ ಒಟ್ಟಾರೆ ವೇಕೆನ್ಸಿಗಳು ಬಂದುಬಿಟ್ಟು 50. ಇದು ಕೇವಲ HKಗೆ ಸಂಬಂಧಿಸಿರುವಂತಹ ಹುದ್ದೆಗಳು. ಇದರ ಪೇಪರ್ 1 ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಾಯಿದೆ 23/2/2025 ಇದರ ಒಂದು ಪೇಪರ್ 1 ನಡೀತು ಸ್ನೇಹಿತರೆ. GK ಪೇಪರು ಪರೀಕ್ಷೆ ನಡೆಯಿತು. ಅದೇ ರೀತಿಯಾಗಿ ಇನ್ನುಳಿದಂತಹ 2/3/2025 ಪೇಪರ್ 2. ಈ ಒಂದು ಪೇಪರ್ 2 ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ ಆಗಿತ್ತು. ಈ ಒಂದು ಪೇಪರ್ ಮಾಡಲ್ ಅಂದರೆ ಲೆವೆಲ್ ಯಾವ ರೀತಿ ಇತ್ತು ಎಂಬುದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋದಾದರೆ, ಇದು ನಾವು ತೆಗೆದುಕೊಂಡಂಥ ಅನಾಲಿಸಿಸ್ ಬಂದುಬಿಟ್ಟು ಪೇಪರ್ ಯಾವ ಒಂದು ಲೆವೆಲ್ ಇತ್ತು ಅಂತ ಎಂಬುದನ್ನು ನಾವು ಈ ಒಂದು ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳ ಮೂಲಕವೇ ತೆಗೆದುಕೊಂಡಂಥದ್ದು. ಓಕೆ, ಪೇಪರ್ 1 ಬಂದುಬಿಟ್ಟು ಇದು ಈಸಿ ಟು ಮಾಡ್ರೇಟ್ ಇತ್ತು. ಅದೇ ರೀತಿಯಾಗಿ ಪೇಪರ್ 2 ಸಹ ಅಷ್ಟೇ ಈಸಿ ಟು ಮಾಡ್ರೇಟ್ ಇತ್ತು. ಪೇಪರ್ 1 ನಾನು ಈಗಾಗಲೇ ಸೇಫ್ ಸ್ಕೋರನ್ನು ಹೇಳಿದ್ದೆ. ಅದೊಂದು ಪತ್ರಿಕೆಯಲ್ಲಿ ಎಷ್ಟು ಹೇಳಿದ್ದೆ ಅಂತಂತಂದರೆ 50ರಿಂದ 60 ಪ್ರಶ್ನೆಗಳನ್ನು ನೀವು ಸರಿ ಮಾಡಬೇಕು ಅಂತ ಹೇಳಿದ್ದೆ. 60ಕ್ಕಿಂತ ಜಾಸ್ತಿ ಸಹ ಹೋಗ್ಬೋದು. ಅಷ್ಟು ನಾನು ಹೇಳ್ತಾ ಇರುವಂಥದ್ದು ಕೇವಲ ಪ್ರಶ್ನೆಗಳು. ನಿಮಗೂ ಇದರ ಬಗ್ಗೆ ಈಗಾಗಲೇ ಒಂದು ಐಡಿಯಾ ಇರುತ್ತೆ. ಯಾಕಂತಂದರೆ ಒಂದು ಪ್ರಶ್ನೆಗೆ 3 ಅಂಕಗಳು ಅಂತ. ಹಾಗಾಗಿ 100 ಪ್ರಶ್ನೆಗೆ 300 ಅಂಕಗಳು ಅಂತೆ ನಡೆದಂತಹ 2 ಪ್ರಶ್ನೆ ಪತ್ರಿಕೆ ಕೂಡಿದಾಗ ನಿಮ್ಮ ಒಟ್ಟು ಅಂಕಗಳು ಬಂದಿಟ್ಟು 200 ಕ್ವಶನ್ಗೆ 600 ಅಂಕಗಳಾಗ್ತವೆ ಸ್ನೇಹಿತರೆ. ಈ 600 ಅಂಕಗಳಿಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಈ ಒಂದು 50 ಹುದ್ದೆಗಳಲ್ಲಿ ನೀವು ಆಯ್ಕೆ ಆಗ್ಬೋದು ಎಂಬುದನ್ನು ಹೇಳ್ತೇನೆ. ಓಕೆ, ನಾ ಹೇಳ್ತಿರುವಂತಹ ಕಟ್ ಆಫ್ ಬಂದುಬಿಟ್ಟು ಫೈನಲ್ 1:1 ರೇಷಿಯೋದಲ್ಲಿ ಬರುವಂತಹ ಕಟ್ ಆಫ್ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ವೇಕೆನ್ಸಿಗಳು ಸಹ ಕಡಿಮೆ ಇರೋ ಕಾರಣ ಎಷ್ಟು ಹೋಗ್ಬೋದು ಅಂಥೇಳಿ ಎಲ್ಲರಿಗೂ ಸಹ ಇದು ಒಂದು ಕ್ಯೂರಿಯಾಸಿಟಿ. ನಾಲೆಜ್ಗೆ ಒಂದು ಕಟ್ ಆಫನ್ನು ಈಗಾಗಲೇ ಮಾಡಿದ್ದಾವೆ. ಆ ಒಂದು ವಿಡಿಯೋವನ್ನು 10,000ಕ್ಕೂ ಅಧಿಕ ಅಭ್ಯರ್ಥಿಗಳು ಆ ಒಂದು ವಿಡಿಯೋವನ್ನು ನೋಡಿದರೆ ನೀವು ಅಲ್ಲಿಯೂ ಸಹ ನೋಡ್ಬೋದು ನಾನು ಕಟ್ ಆಫನ್ನು ಹೇಳಿರುವಂಥದ್ದು. ಈಗ ಈ ಒಂದು HK ಕಟ್ ಆಫನ್ನು ಹೇಳೋದಾದರೆ ಸರಿಸುಮಾರು ಪೇಪರ್ 1ನಲ್ಲಿ 65 ಅಂದ್ಕೊಳ್ಳಿ ಕ್ವಶನ್ಸ್. ಪೇಪರ್ 2ಅಲ್ಲಿ 65. ಸೇಮ್, ಎರಡೂ ಸೇಮ್. ಯಾಕಂತಂದರೆ ಎರಡೂ ಲೆವೆಲು ಸಹ ಈಸಿನೇ ಇತ್ತು, ಮಾಡ್ರೇಟು ಇತ್ತು, ಯಾವುದು ಸಹ ಹಾರ್ಡ್ ಇರಲಿಲ್ಲ ಅಂಥೇಳಿ ಅಭ್ಯರ್ಥಿಗಳ ಅಭಿಪ್ರಾಯದ ಮೇರೆಗೆ ಹೇಳ್ತಿರುವಂಥ ಕಟ್ ಆಫ್. 65 ಪ್ರಶ್ನೆಗಳು ಕೂಡಿದಾಗ ನಮಗೆ ಬರುವಂಥದ್ದು
130 ಕ್ವಶನ್ಸ್. ಓಕೆ, 130 ಕ್ವಶನ್ಸ್ ಅಂತಂದರೆ ಇಂಟು 3 ಮಾಡಿದಾಗ ನಮಗೆ ಬರುವಂಥದ್ದು 390 ಅಂಕಗಳು. ಎಷ್ಟು? 390 ಅಂಕಗಳು ಸ್ನೇಹಿತರೆ. ಈ 390 ಏನಿದೆ ಇದು ಒಂದು ಗುಡ್ ಸ್ಕೋರ್ ಸ್ನೇಹಿತರೆ. ಓಕೆ, ಯಾವ ಮಧ್ಯದಲ್ಲಿ ಇದ್ದರೆ ನೀವು ಸೇಫಲ್ಲಿ ಇರ್ತೀರಿ ಅಂತ ಹೇಳ್ತೀನಿ ನೋಡಿ. 65 ಪ್ರಶ್ನೆಗಳಂದೆ. ಈ 65 ಪ್ರಶ್ನೆಗಳಂತೂ ಸಹ ಜಾಸ್ತಿ ಹೋಗ್ಬೋದು ಸ್ನೇಹಿತರೆ. ನೀವು ಈಗಂತಲ್ಲ, ಇಲ್ಲಿ 65 ತೆಗೆದುಕೊಂಡೆ, ಇಲ್ಲಿ 70-75 ಹೋಗಿತ್ತು ಪೇಪರ್ 2 ಅಲ್ಲಿ ಅಂತಂದರೆ ನೀವಿನ್ನೂ ವೆರಿ ಹತ್ತಿರದಲ್ಲಿದ್ದೀರಿ ಈ ಒಂದು ನೇಮಕಾತಿಯಲ್ಲಿ ಅಂತ ಹೇಳಿ ಅರ್ಥ. ಸರಿಸುಮಾರು ಹೇಳೋದಾದರೆ ಇದರ ಒಂದು ಸೇಫ್ ಸ್ಕೋರ್ ಎಷ್ಟು ಮಾರ್ಕ್ಸನ್ನು ಹೇಳ್ತೀನಿ. ಇವಾಗ ಹೇಳಿದಂಗೆ 390ರಿಂದ 420, 390ರಿಂದ 420 ಅಂಕಗಳು ನಿಮ್ಮದು ಇತ್ತು ಅಂತಂದರೆ ಈ ಒಂದು ಮಧ್ಯದಲ್ಲಿ ಎನಿ ಕೆಟಗರಿ. ಓಕೆ, ಜನರಲ್ ಸ್ವಲ್ಪ 430 ಒಳಗಡೆ ಇರಬೇಕು. 390ರಿಂದ 430 ಅಂದ್ಕೊಳ್ಳಿ. ಇಷ್ಟರ ಮಧ್ಯೆ ನಿಮ್ಮ ಒಂದು ಮಾರ್ಕ್ಸ್ ಇತ್ತು ಅಂತಂದರೆ ನೀವು ಒಂದು ಸೇಫಲ್ಲಿ ಇದ್ದೀರಿ ಅಂತ ಅರ್ಥ ಸ್ನೇಹಿತರೆ. ಓಕೆ, ನಾವು ಈಗಾಗಲೇ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಲ್ಲಿ ಸುಮಾರು ಒಂದು ನೇಮಕಾತಿಗಳ ಬಗ್ಗೆ ಕಟ್ ಆಫ್ ಅನಾಲಿಸಿಸನ್ನು ಮಾಡಿದ್ದೇವೆ. ಅದರಲ್ಲಿ ಸರಿಯಾದ ಅನಾಲಿಸಿಸ್ ಸಹ ಮಾಡಿದ್ದೇವೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳೋದಾದರೆ ನಿನ್ನೆ ಇನ್ನು 3 ದಿನದ ಹಿಂದೆ, 2 ಅಥವಾ 3 ದಿನದ ಹಿಂದೆ ಬಿಡುಗಡೆ ಮಾಡಿರುವಂತಹ KPTCL ಪವರ್ಮ್ಯಾನ್ ನೇಮಕಾತಿ ಏನಿತ್ತು, ಈ ಒಂದು ಪವರ್ಮ್ಯಾನ್ ಹುದ್ದೆಗಳಲ್ಲಿ ನಾವು ಎಲ್ಲ ಒಂದು ನಿಗಮದ ಒಂದು ಕಟ್ ಆಫನ್ನು ಹೇಳಿದ್ದೇವೆ ಸ್ನೇಹಿತರೆ. ಈ ಕಟ್ ಆಫು ನಮ್ಮ ಒಂದು ಅನಾಲಿಸಿಸ್ ಆಧಾರದ ಮೇಲೆಯೇ ಬಂದಿರುವಂಥದ್ದು. ಒಂದು ನೀವು ಗಮನಿಸಬೇಕಾದಂತಹ ವಿಷಯ. ನೀವು ಈ ಹಿಂದೆ ಹೋಗಿ ವಿಡಿಯೋನ ಸಹ ನೋಡಿ, ನಾ ಹೇಳಿರುವಂತಹ ಒಂದು ರೇಂಜಲ್ಲೇ ಕಟ್ ಆಫ್ ಇದೆ ಸ್ನೇಹಿತರೆ. ಓಕೆ, ಹಾಗಾಗಿ ಅದಂತಲ್ಲ, ಕೆಲವೊಂದು ನೇಮಕಾತಿಗಳು ಸಹ ಇವೆ, ನೀವು ನೋಡ್ಬೋದು ನಮ್ಮೊಂದು ವಿಡಿಯೋ ಸೆಷನಲ್ಲಿ ಹೋದರೆ. ನಾವು ಮಾಡುವಂತಹ ಒಂದು ಕಟ್ ಆಫ್ ವಿಡಿಯೋ ಬಂದ್ಬಿಟ್ಟು ಕೆಲವೊಂದು ಅನಾಲಿಸಿಸ್ ಆಧಾರದ ಮೇಲೆ ಮತ್ತು ನಾವು ಹೇಳಿರುವಂಥ ಕಟ್ ಆಫ್ ರೇಂಜಲ್ಲೇ ಆಯ್ಕೆ ಆಗುವಂತಿರಬೇಕು. ಓಕೆ, ಯಾರೆಲ್ಲ ನಮ್ಗೆ ಹೇಳಿರುವಂಥ ಕಟ್ ಆಫಲ್ಲಿ ಮಾರ್ಕ್ಸ್ ತೆಗೆದುಕೊಂಡು ಸಹ ಆಯ್ಕೆ ಆಗದೇ ಇರ್ತಾರೋ ಹಾಗೆ ಮಾಡೋದಿಲ್ಲ ನಾವು. ಸ್ವಲ್ಪ ನಿಮಗೂ ಜಾಸ್ತಿ ಅನಿಸಿದ್ರೂ ಪರವಾಗಿಲ್ಲ, ಬಟ್ ಅಷ್ಟು ಮಾರ್ಕ್ಸ್ ಇತ್ತಂದರೆ ನೀವು 100% ಸೇಫಲ್ಲಿ ಇರ್ತೀರಾ ಎಂಬುದು ನಾವು ನಮ್ಮ ಕಟ್ ಆಫ್ನ ಅನಾಲಿಸಿಸಲ್ಲಿ ತಿಳ್ಕೊಬೋದು. ಹಾಗಾಗಿ ನಿಮ್ಮ ಒಂದು KPSC ಗ್ರೂಪ್ ಪಿ ಮಾರ್ಕ್ಸ್ ಎಷ್ಟಿದೆ ಎಂಬುದನ್ನು ವಿಡಿಯೋ ಕೆಳಗಡೆ ಕಾಮೆಂಟನ್ನು ಮಾಡಿ. ನಿಮ್ಮದು ಎಕ್ಸಾಮು ಯಾವ ರೀತಿ ಹೋಯಿತು, ಮಾಡ್ರೇಟು, ಈಸಿ, ಹಾರ್ಡು, ಇದನ್ನು ಸಹ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ನಾವು ಕೀ ಆನ್ಸರ್ ಯಾವಾಗ ಬರುತ್ತೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.